ಈ ಬಿಲ್ ಗೇಟ್ಸ್ ಇಂದ ಪ್ರಕೃತಿ ಸರ್ವ ನಾಶ ಆಗೋದ್ರಲ್ಲಿ ಯಾವುದೇ ಒಂದು ಅನುಮಾನ ಇಲ್ಲ. ಯಾಕಂದ್ರೆ ಕರ್ನಾಟಕದಲ್ಲಿ ಈ ರೀತಿ ಆಲಿಕಲ್ಲು ಮಳೆ ನೀವು ನೋಡಕ್ಕೆ ಸಾಧ್ಯ ಇಲ್ಲ, ಅದು ಕೂಡ ಮಾರ್ಚ್ ನಲ್ಲಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಗೆ ಅರ್ಥ ಆಗತ್ತಾ. ಕರ್ನಾಟಕ ಕಾಶ್ಮೀರದಂತ ಕಾಣಿಸ್ತಿದೆ, ಮಳೆ ಚೆನ್ನಾಗಿ ಬೀಳ್ತಾ ಇದೆ ಅಂತ ಪುಣ್ಯಕ್ ಮಾತ್ರ ಹೋಗ್ಬೇಡಿ. ಯಾಕಂದ್ರೆ ಈಗ ಚರ್ಚೆಯಲ್ಲಿರುವಂತದ್ದು ಬಿಲ್ ಗೇಟ್ಸ್ ನ ಸೋಲಾರ್ ಜಿಯೋ ಇಂಜಿನಿಯರಿಂಗ್. ಅರ್ಥನ ಟೆಂಪರೇಚರ್ ಕೂಲ್ ಆಗಿಡೋದಕ್ಕೋಸ್ಕರ ಇವ್ರೇನ್ ಮಾಡ್ತಿದಾರೆ ಅಂದ್ರೆ ಕೆಮಿಕಲ್ಸ್ ನ ಆಕಾಶದಲ್ಲಿ ಸ್ಪ್ರೇ ಮಾಡ್ಲಿದ್ದಾರೆ. ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂಡ್ ಸಲ್ಫರ್ ಡೈಆಕ್ಸೈಡ್ ನ ಸ್ಪ್ರೇ ಮಾಡಿ ಅಲ್ಲಿ ಒಂದು ಆರ್ಟಿಫಿಷಿಯಲ್ ಕ್ಲೌಡ್ ನ ಫಾರ್ಮ್ ಮಾಡ್ಲಿದ್ದಾರೆ. ಅದರಿಂದ ಏನಾಗತ್ತಂದ್ರೆ ಸನ್ ರೈಸ್ ಭೂಮಿಗೆ ಬೀಳ್ದಿರ ರಿಫ್ಲೆಕ್ಟ್ ಆಗಿ ಬ್ಯಾಕ್ ಸ್ಪೇಸ್ ಗೆ ಹೋಗುತ್ತೆ. ಅದರಿಂದ ಅರ್ಥನ ಟೆಂಪರೇಚರ್ ಕೂಲ್ ಆಗಿರುತ್ತೆ ಅಂತ ಅನ್ಕೊಂಡಿದ್ದಾರೆ ಅಷ್ಟೇ. ಆದ್ರೆ ಇದರಿಂದ ಆಗುವಂತದ್ದು ತುಂಬಾ ಎಫೆಕ್ಟ್ ಯಾರಿಗೆ ಅಂದ್ರೆ ಅಗ್ರಿಕಲ್ಚರ್ ರೈತರಿಗಂತೂ ತುಂಬಾ ಏಟ್ ಬೀಳುತ್ತೆ. ಅಷ್ಟಲ್ಲ, ಟೆಂಪರೇಚರ್ ಅಲ್ಲಿ ರ್ಯಾಪಿಡ್ ಫ್ಲಕ್ಚುಯೇಷನ್ಸ್ ನೀವು ನೋಡಬಹುದು. ಯಾವಾಗ ಅಂದ್ರೆ ಅವಾಗ ಮಳೆ ಬೀಳುವಂತದ್ದು, ಪ್ರಕೃತಿ ಸರ್ವ ನಾಶ ಆಗೋದ್ರಲ್ಲಿ ಯಾವುದೇ ಒಂದು ಗ್ಯಾರಂಟಿ ಇಲ್ಲ. ಈ ಒಂದು ಸೋಲಾರ್ ಜಿಯೋ ಇಂಜಿನಿಯರಿಂಗ್ ಏನಾದ್ರು